ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾಯ್ ಬಾಯ್ ರಂಜಿತ್. ನಾನು ಇವತ್ತು ಹೋಗ್ತಾ ಶ್ರವಣದುರ್ಗ ಟ್ರಕ್. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು. ಸಖತ್ತಾಗಿದೆ ಪ್ಲೇಸ್ ಅಂತೂ ನೋಡಿ, ಎಲ್ಲ ಕಡೆ ನೇಚರು ಕ್ರೇಜಿಯಾಗಿದೆ. With the ocean as my guide, top down riding, let the west coast vibes collide. Cornerstone. ಇದು ಬಟರ್ಫ್ಲೈ ಮಂಚನ ಫಾರೆಸ್ಟ್ ರಿವರ್ ಅಂತ ಒಂದು ಬರುತ್ತೆ. ಆ ಫಾರೆಸ್ಟ್ ಒಳಗಡೆ ಪೂರ್ತಿ ಚಿಟ್ಟೆಗಳು ಗುಂಪು ಗುಂಪಾಗಿ ಎಷ್ಟು ಸಖತ್ತಾಗಿತ್ತಂತೆ ನೋಡೋದಕ್ಕೆ. ಅದು ಬ್ಯೂಟಿಫುಲ್ ಆಗಿತ್ತು. ನಾನು ಒಬ್ಬ ಗಾಡಿ ನಿಲ್ಲಿಸಿದ್ದು, ಒಂದು 5-10 ಜನ ಗಾಡಿ ಎಲ್ಲ ಲೈನಿಗೆ ಹಾಕ್ಬಿಟ್ಟು ಫೋಟೋಸು ವೀಡಿಯೋಸ್ ತೊಗೊತಾಯಿದ್ರೆ. ಈ ಫಾರೆಸ್ಟ್ ಏನಂದರೆ, ಇಲ್ಲಿ ನಿಮಗೆ ಕರಡಿ ಸಿಗುತ್ತೆ, ಮತ್ತು ಹುಲಿ ಸಿಗುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ಅನಿಮಲ್ಸ್ ಇದೆ. 10 ಗಂಟೆ ರಾತ್ರಿಗೂ ಓಡಾಡ್ತಾರೆ, 1 ಗಂಟೆ ರಾತ್ರಿಗೂ ಓಡಾಡ್ತಾರೆ. ಪ್ಲೇಸ್ ಅಂತೂ ಸಖತ್ತಾಗಿರುತ್ತೆ. ಮಳೆ ಟೈಮಲ್ಲಿ ಮಾತ್ರ ನೀವು ಮಿಸ್ ಮಾಡ್ಕೊಂಡು ಹೋಗಬೇಡಿ. ಮಳೆ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತಂತೆ ಈ ಪ್ಲೇಸು. ಲೈಕ್ ಜೂನು ಇನ್ನೇನು ಒಂದು 15 ಡೇಸು ಎಂಡ್ ಆಗೋ ಟೈಮಲ್ಲಿ ನೀವು ಬಂದರೆ ಇಂಥ ಸೀನರಿ, ಈ ಬಟರ್ಫ್ಲೈ ಹೆವೆನ್ ಆಗಿತ್ತು ಪ್ಲೇಸು. ನೋಡಿ ನನಗೂ ಸಾಕಾಗೋಯ್ತು. ಒಳಗಡೆ ಇಳಿದೇ ಬಿಟ್ಟೆ, ಬಟರ್ಫ್ಲೈ ಹತ್ರ ನೋಡೋಣ ಯಾವ್ಯಾವ ಥರ ಇದೆ ಅಂತ. ಇದು ಒಂಥರ ಎಲ್ಲೋ ಇಶ್ಯೂ, ಒಂಥರ ಪೇಪರ್ ಬಟರ್ಫ್ಲೈ ಥರ ಇತ್ತು. ಹಂಗೆ ಸ್ವಲ್ಪ ಮುಂದೆ ಹೋದರೆ ನನಗೆ ಈ ಥರ ಒಂದು ಆರೆಂಜು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟರ್ಫ್ಲೈ ಸಿಕ್ತು. ಇದೆಲ್ಲ ರೇರು, ಕಾಣಿಸೋದೇ ಇಲ್ಲ. ಬೆಂಗಳೂರಲ್ಲಿ ಆ ಬಟರ್ಫ್ಲೈಲೇ ಎಲ್ಲೂ ನೋಡೇ ಇಲ್ಲ. ಯಾವುದೋ ಒಂದು ಕಡೆ ಯಾವುದೋ ಗಾರ್ಡನ್ ಹಾಕಿದರೆ 1-2 ಬಟರ್ಫ್ಲೈ ಬರುತ್ತೆ. ಇದು ಹೆಂಗಂದರೆ, ನಮ್ಮ ಮನೇಲಿ ಗಾರ್ಡನ್ ಹಾಕಿದ್ದೀನಿ, 1-2 ಬಟರ್ಫ್ಲೈ ನೋಡಿದ್ದೀನಿ. ನಮ್ಮ ಗಾಡಿ ನಿಂತಿದೆ ನೋಡಿ, ಅಲ್ಲಿ ಜನ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಒಳಗೆ ಇಳಿದ್ಬಿಟ್ಟು ವೀಡಿಯೋ ಮಾಡಲೇಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಾಡಲೇಬೇಕಲ್ವಾ. ಏನು ಸಖತ್ತಾಗಿತ್ತು ಗೊತ್ತಾ ವ್ಯೂ, ಬ್ಯೂಟಿಫುಲ್ಲು. ಅಲ್ಲಿ ಹುಲಿ ಗಿಲಿ ಚಿರತೆ ಏನಾದರೂ ಬಂದಿದ್ದರೆ ಎಲ್ಲ ಇದೆ. ಹುಲಿ ಇದೆ, ಆನೆ ಇದೆ, ಎಲ್ಲ ಇದೆ. ಹುಷಾರಾಗಿ ಓಡಾಡಿ. ನಾವು ಹೋದ್ಸಲಿ ಬಂದಾಗ ಒಂದು 7 ಅಡಿ ಹಾವು ನೋಡಿದ್ರಿ. ನಾನು ಗಾಡೀಲಿ ಬಿದ್ದೋಗ್ಬಿಟ್ಟಿದ್ದೆ. ಅಂಥ ಜಾಗ ಸಖತ್ತಾಗಿರುತ್ತೆ. ಮಳೆ ಟೈಮಲ್ಲಂತೂ ಬೈಕ್ ಅವರು ಗಾಡಿ ಸ್ಕಿಡ್ ಆಗ್ಬಿಡ್ತವೆ. ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಫುಲ್ಲು ಚಿಟ್ಟೆ, ಎಲ್ಲ ಕಡೆ ಚಿಟ್ಟೆ ನೋಡಿ, ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. ಫುಲ್ಲು ಚಿಟ್ಟೆ ತುಂಬ್ಕೊಂಡ್ಬಿಟ್ಟಿದೆ. ಸಖತ್ತಾಗಿದೆ ಸೀನ್. ರೋಡ್ ಮಧ್ಯದಲ್ಲೇ ಒಂದು ಟೆಂಪಲ್. ಸಖತ್ತಾಗಿದೆ ಪ್ಲೇಸ್. ಫುಲ್ಲು ನೇಚರು. ಮಳೆ ಬಿದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಶ್ರೀ 7 ವೀರಭದ್ರ ಟೆಂಪಲ್ ಸಿಗುತ್ತೆ ನಿಮಗೆ. ಆ್ಯಂಟಿಕ್ಕು, ಫುಲ್ಲು ಹಳೇ ಕಾಲದ್ದು, ತುಂಬ ಹಳೇದು ಕಾಲದಿದು. ಅಲ್ಲಿ ಬೆಟ್ಟಗಾಗ್ತಾ ಇದೆಯಲ್ಲ, ಅದೇ ಶ್ರವಣದುರ್ಗ. ಇಲ್ಲೊಂದು ಟೆಂಪಲ್ ಇದೆ, ಇದು ಬಂದ್ಬಿಟ್ಟು ನರಸಿಂಹಸ್ವಾಮಿ ಟೆಂಪಲ್ ಅಂತ. ಇದೇ ಮೇನ್ ಟೆಂಪಲ್ಲು. ಈ ಟೆಂಪಲ್ಲು ಒಂಥರ ಎಷ್ಟು ಸಖತ್ತಾಗಿದೆ ಅಂದರೆ, ನೀವು ಮಳೆ ಟೈಮಲ್ಲಿ ಬಂದ್ರೇ ಅದಕ್ಕೊಂಥರ ಮಳೆ ಹನಿ ಆಗ್ತಾಯಿದ್ರೆ ಆ ಪ್ಲೇಸ್ಗಳು. ಇದೇ ಬೆಟ್ಟ ನೋಡಿ, ಈ ಬೆಟ್ಟಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಯಾರೋ ಒಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರಂತ ಮಾಹಿತಿ ಸಿಕ್ತು ನನಗೆ. ಅಲ್ಲಿ ಬೈಕಲ್ಲಿ ಒಬ್ಬರನ್ನ ಪಿಕಪ್ ಮಾಡಿದೆ. ಅವರು ಲಿಫ್ಟ್ ಕೇಳಿದೆ ಹಿಸ್ಟ್ರಿ ಅವರು ಹೇಳೋಕ್ಕಿಂತ ಮುಂಚೆ ಬೆಟ್ಟಕ್ಕೆ ಹೋಗಬೇಡಿ, ಅಲ್ಲಿ ನಿರ್ಬಂಧ ಮಾಡಿದ್ದಾರೆ ಅಂತ ಹೇಳಿದ್ರು. ನಿಮ್ಗೇನಾದರೂ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಅಲ್ಲಿ ನಿಮಗೆ ಗೈಡ್ ಸಿಗುತ್ತೆ. ಆನ್ಲೈನಲ್ಲಿ 400 ರೂಪಾಯಿ ಆಗುತ್ತಂತೆ ಟಿಕೆಟು. ಗೈಡ್ ಮುಖಾಂತರ ಕರ್ಕೊಂಡು ಹೋಗ್ತಾ ಇದ್ದಂತೆ. ಈಗ ಒಂದು ಮಟ್ಟಕ್ಕೆ ಒಂದು 3-4 ತಿಂಗಳಿಗೆ ಬಂದ್ ಮಾಡಿದ್ದಾರೆ.
ಇಲ್ಲೊಂದು ಒಂಥರ ಕಾಣಿಸ್ತಾ ಇದೆ ನೋಡಿ, ಏನೋ ಅಂತಾರೆ, ಏನೋ ಅಂತಾರೆ, ಕಲ್ಯಾಣಿ ಆ ಥರ ಅಂತಾರೆ ನೋಡಿ. ಅದೆಲ್ಲ ಗಲೀಜಾಗ್ಬಿಟ್ಟಿದೆ, ಯಾರೂ ಕ್ಲೀನ್ ಮಾಡ್ತಾಯಿಲ್ಲ, ಫೆನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಕ್ಲೀನ್ ಮಾಡಿ ಯೂಸ್ ಮಾಡೋಕ್ಕೆ ಬಿಡಬೇಕು, ಯಾರೂ ಓಡಾಡೋಂಗಿಲ್ಲ ಅಂತ. ನಾನು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೆ, ಏನಾದರೂ ಸಿಗ್ಬೋದಾ, ಆ ಬೆಟ್ಟಕ್ಕೆ ಹತ್ಬೋದಾ ಅಂತ ನೋಡೋಣ, ಟ್ರೈ ಮಾಡೋಣ ಅಂತ ನಾನು ಇದ್ದೆ. ಬಟ್ ಅಲ್ಲಿ ನನಗೆ ಕಾಣಿಸಿದ್ದೆ ಆಂಜನೇಯ ಟೆಂಪಲ್ಲು. ತುಂಬ ಚೆನ್ನಾಗಿದೆ ಆಂಜನೇಯ ಟೆಂಪಲ್ ಆ್ಯಕ್ಚುಲಿ. ಹುಷಾರಾಗಿ ನೋಡ್ಕೊಂಬನ್ನಿ, ಕೋತಿಗಳು ತುಂಬ ಜಾಸ್ತಿ. ಬಟ್ ಏನಂದರೆ ಅವು ಏನೂ ಮಾಡೋದಿಲ್ಲ, ಅವು ಪಾಡಾಗಿ ಇರುತ್ತೆ. ಚಿರತೆ ಕಾಟ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ಚಿರತೆ ಕಾಟ ಏನಂದರೆ, ಈಗ ಮನೆ ಮುಂದೆ ನಾಯಿಗಳೆಲ್ಲ ಇರ್ತಾವಲ್ಲ, ಅವ್ರ ಎದುರುಗಡೆನೆ, ಊರವ್ರ ಎದುರುಗಡೆನೆ ಬಂದು ಅದನ್ನ ಎತ್ಕೊಂಡು ಹೋಗಿರೋದು. ಮನುಷ್ಯರಿಗೆ ಇದುವರೆಗೂ ಏನೂ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೋಡಿ, ಅಷ್ಟು ವರ್ಷದಿಂದ ಚಿರತೆಗಳು, ಕರಡಿಗಳು, ಆನೆಗಳೆಲ್ಲ ಬಂದ್ರೂ ಕೂಡ ಏನೂ ತೊಂದರೆ ಕೊಡಲ್ಲ, ಅವು ಪಾಡೋದು ಅವ್ರ ನೇಚರು. ಇಲ್ಲೊಂದು ಆಂಜನೇಯ ಟೆಂಪಲ್ಲು ಯಾರೋ ಫಿಲಮ್ ಆ್ಯಕ್ಟರ್ ಕಟ್ಸಿದಂತ ಹೇಳಿದ್ರು ಅವರು. ಸಖತ್ತಾಗಿದೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡಿ. ಬೀಗ ಹಾಕ್ಬಿಟ್ಟು ಒಳಗಡೆ ಪೂಜೆ ಮಾಡಿದ್ದಾರೆ. ವಿಡಿಯೋ ಒಳಗಡೆ ತೋರಿಸ್ತೀನಿ ನಿಮಗೆ. ಎಷ್ಟು ನೀಟಾಗಿ ಪ್ರಶಾಂತವಾಗಿ ಮೈಂಡ್ ಫ್ರೆಶ್ ಆಗುತ್ತೆ. ಅಲ್ಲೋ ಒಂದು ವಾಕ್ ಹೋದರೆ ಸಾಕು, ಮೈಂಡ್ ಫ್ರೆಶ್ ಆಗುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ, ಒಂದೇ ಒಂದು ಪೀಸ್ ಕಲ್ಲಲ್ಲಿ. ಈ ಕೋತಿಗಳಂತೂ ಅಲ್ಲಿ ಫೆನ್ಸ್ ಕಾಣಿಸ್ತಾ ಇದೆಯಲ್ವ ನಿಮಗೆ, ತೋರಿಸ್ತೀನಿ ರೀ ನಿಮಗೆ. ಈ ಫೆನ್ಸ್ ಇದೆಯಲ್ಲ ಕೋತಿ ಹಿಂದ್ಗಡೆ, ಅಲ್ಲಿ ಆನೆ ನೋಡಿ, ಆನೆ ಹೊಡ್ಕೊಂಬಂದಿರೋದು ಫೆನ್ಸ್ನ. ಆನೆಗಳೆಲ್ಲ ಬರ್ತವೆ, ಏನಾದರೂ ಇಲ್ಲಿ ಹಣ್ಣು ಗಿಣ್ಣು ಏನೋ ಇಟ್ಬಿಟ್ಟಿರ್ತಾರಲ್ಲ, ಅವು ಬಂದುಬಿಟ್ಟು ಇದು ಫೆನ್ಸನ್ನು ಹೊಡೆದಾಕ್ಬಿಟ್ಟೈತೆ. ಮತ್ತು ಯಾರಿಗೇನು ತೊಂದರೆ ಮಾಡಿಲ್ಲ. ಅದೇ ನಿಮಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಆರಾಮಾಗಿ ರೈಡ್ ಮಾಡ್ಕೊಂಡು, ಬೆಂಗಳೂರಿಂದ ಎಷ್ಟಿದೆ, 35 ಕಿಲೋಮೀಟ್ರ್. ನಮ್ಮ ಪ್ಲೇಸು ಕೆಂಗೇರಿಯಿಂದ 35 ಕಿಲೋಮೀಟ್ರ್ ಇದೆ. ಬೆಂಗಳೂರು ಆ ಕಡೆ, ಜೆ ಪಿ ನಗರ ಆ ಕಡೆಯಿಂದೆಲ್ಲ ಬರ್ತೀರಂದ್ರೆ ನೀವು ಒಂದು 40-50 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಆಗುತ್ತೆ ಬೆಟ್ಟಕ್ಕೆ. ಬೆಟ್ಟ ಅಂತೂ ನೀವೇನೇ ಹೇಳಿ, ಆ ಬೆಟ್ಟಕ್ಕೆ ಹತ್ತಕ್ಕೆ ಬಿಡಲಿಲ್ಲ. ಅದೇ ಒಬ್ಬರು ಇದಾಗಿಬಿಟ್ಟಿದೆ, ಎಕ್ಸ್ಪೈರ್ಡ್ ಆಗಿದ್ದಾರೆ ಅಲ್ಲಿ ಬಿದ್ದು ಅಂತ. ಈಗ ಯಾವುದೇ ಬೆಟ್ಟಕ್ಕೂ ಬಿಡ್ತಾ ಇಲ್ಲ ಬಿಡಿ, ಇದೊಂದೇ ಬೆಟ್ಟ ಅಂತ ಅಲ್ಲ, ಯಾವ ಬೆಟ್ಟಕ್ಕೆ ಹೋದರೂ ಈಗ ಸ್ಟಾಪ್ ಮಾಡಿದ್ದಾರೆ. ಮಳೆಗಾಲ, ಪ್ರಾಣಿಗಳೆಲ್ಲ ಆಚೆ ಬರುತ್ತೆ, ಮತ್ತು ಜಾರೋ ಚಾನ್ಸಸ್ ಇರುತ್ತೆ ಜಾಸ್ತಿ. ನಮಗೆ ಇನ್ನೊಂದು ಟ್ರಕ್ಕಿಂಗ್ ಗೈಡ್ ಇರಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸರಿ, ಇನ್ನೇನು ಬೆಟ್ಟಕ್ಕೆ ಹತ್ತಕ್ಕೆ ಬಿಡಲ್ಲ ಅಂತ ಇವ್ರು ಏನು ಮಾಡಿದ್ದಾರೆ, ಕಾಡಲ್ಲೇ ಒಂದು ಫಾರೆಸ್ಟ್, ಇದು ಒಂಥರ ಗಾರ್ಡನ್ ಥರ ಮಾಡಿದ್ದಾರೆ, ಲೈಕ್ ಪಾರ್ಕ್ ಥರ. ಪ್ಲಾಸ್ಟಿಕ್ ಏನು ಎತ್ಕೊಂಡು ಹೋಗಿಲ್ಲ, ಬಟ್ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು. ತುಂಬ ಚೆನ್ನಾಗಿದೆ, ಮೈಂಡ್ ಫ್ರೆಶ್ ಆಗುತ್ತೆ. ಸ್ವಲ್ಪ ಜಿಡಿ ಮಳೆ ಇರಬೇಕು ನಿಮಗೆ, ಸ್ವಲ್ಪ ಜಿಡಿ ಮಳೆ ಇದ್ದರೆ ನೀಟಾಗಿ ನೋಡಿ. ಹಸು ಎಲ್ಲ ಮೇಯಿಸ್ಕೊಂಡು, ಕುರಿ ಮೇಯಿಸ್ತಾರೆ, ಎಲ್ಲನೂ ಆರಾಮಾಗೆ ಊರವ್ರದಲ್ವಾ ನೋಡಿ. ಅಲ್ಲೆಲ್ಲ ಕುತ್ಕೊಳಕ್ಕೆಲ್ಲ ಮಾಡಿದ್ದಾರೆ. ಊಟ ಗೀಟ ಕಟ್ಕೊಂಬಂದ್ಬಿಟ್ಟು ನೀವು ಆರಾಮಾಗಿ ಊಟ ಮಾಡಿಕೊಂಡು ಅಲ್ಲಿ ಬಿಸಾಕ್ದಿರ ಎತ್ಕೊಂಡು ವಾಪಸ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿನ ಕರ್ಕೊಂಬರೋ, ವಾಕಿಂಗ್ ಮಾಡ್ಕೊಂಡು ನಿಮಗೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ಫುಲ್ಲು ಮರ ಗಿಡ, ಯಾಕಂದರೆ ಇದು ಬೆಟ್ಟನೇ ಅವರು ಸ್ವಲ್ಪ ಫೆನ್ಸ್ ಹಾಕ್ಕೊಂಡು ಪಾರ್ಕ್ ಥರ ಮಾಡಿದ್ದಾರೆ. ಅಲ್ಲಿ ಟಿಕೆಟ್ ಬಂದ್ಬಿಟ್ಟು ನಿಮಗೆ 15 ರೂಪಾಯಿ ತೊಗೊತಾರೆ ಪರ್ ಪರ್ಸನ್ನು. 15 ರೂಪಾಯಿ ವರ್ತ್ ಇಟ್. ನಾನು ಹೇಳ್ಬೇಕಂದ್ರೆ ನನಗೆ ಯಾಕೆ ವರ್ತ್ ಇಟ್ ಆಯಿತು ಅಂದರೆ, ಮುಂದೆ ಹೋಗ್ತಾ ನನಗೆ ಅಲ್ಲಿ ಫಾರೆಸ್ಟ್ ಅಷ್ಟೇ ಡೆಡ್ ಎಂಡು ಅಂದ್ಕೊಂಡಿದ್ದೆ, ಬಟ್ ಅಲ್ಲೊಂದು ಲೇಕ್ ಸಿಗುತ್ತೆ. ಬೆಟ್ಟದ ಮೇಲೆ ಬಿಟ್ಟಿಲ್ಲ, ಯಾಕಂದರೆ ಚಿರತೆ ಎಲ್ಲ ಇದೆ ಅಂತ ಬೆಟ್ಟದ ಮೇಲೆ ಬಿಡಲಿಲ್ಲ. ಕ್ಲೋಸ್ ಮಾಡಾಕಿದ್ದಾರೆ. ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಎಲ್ಲೂ ಬಿಡ್ತಾ ಇಲ್ಲ. ಶ್ರಾವಣದುರ್ಗದಲ್ಲೂ ಬಿಡ್ತಾ ಇಲ್ಲ. ಓಕೆ, ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಮಾಡಿದ್ದಾರೆ. ಪಾರ್ಕ್ ಸಖತ್ ದೊಡ್ಡದಿದೆ ನೋಡಿ. ಅದ್ರ ಮೇಲೆ ಶ್ರಾವಣದುರ್ಗ ಬೆಟ್ಟ, ಬೆಟ್ಟದ ಕೆಳಗಡೆನೆ ಪಾರ್ಕ್. 360 you can see, beautiful. ಕಸ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಒಂದು ಸಣ್ಣದೊಂದು ನದಿ ಇದೆ, ಪ್ಲೇಸ್ ಅಂತ ಸಕ್ಕತ್ತಾಗಿ. ಸ್ವಲ್ಪ ಮಳೆ ಬರ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಈ ಮರ ನೋಡಿ, ಆ ಗ್ರೀನರಿ ನೋಡಿ, ಚೆನ್ನಾಗಿ ಮರದ್ದು. ವಾಟ್ ಅ ಪ್ಲೇಸ್ ಮ್ಯಾನ್. ನಮ್ಮ ಬೆಂಗಳೂರು ಹತ್ರ ಇರೋದು. ಬೋಟಿಂಗ್ ಎಲ್ಲ ಇದೆ, ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಬೋಟಿಂಗ್ ಎಲ್ಲ ಐತೆ, ಎಲ್ಲ ಸ್ಟಾಪ್ ಆಗಿದೆ ನೋಡಿ. ಮಳೆ ಅಲ್ವಾ, ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಮೇ ಬಿ ಆನೆ ಬೀಳಿಸಿರೋದು ಇದು.
ಫೆನ್ಸ್ನ. ಸಗದಾಗಿದೆ. ನೇಚರ್ ಮುಂದೆ ಏನೂ ಇಲ್ಲ ನೋಡಿ, ಸಖತ್ತಾಗಿದೆ ಪ್ಲೇಸು. ಏನು ಗುರು ಈ ರೇಂಜ್ ಗ್ರೀನರಿ, ಈ ಅಪ್ಪ ನನಗಂತೂ ಸೈಕ್ ಆಗ್ಬಿಟ್ಟಿದ್ದೀನಿ. ಫುಲ್ಲು ಗಿಡ ಗಿಡ ಗಿಡ, ಎಲ್ಲಿ ನೋಡಿದ್ರು ಗಿಡನೇ. ಯಾಕಂದರೆ ಫಾರೆಸ್ಟ್ ಅಲ್ವಾ, ಸಖತ್ತಾಗಿದೆ ಪ್ಲೇಸ್. ಬಟ್ ನನಗೇನು ಅನಿಸಿದ್ದಂದರೆ, ನಿಜವಾಗ್ಲೂ ನೇಚರ್ನ ಒಂದು ಪೀಸಾಗಿ ಎಂಜಾಯ್ ಮಾಡಬೇಕು ಅಂದರೆ ನೀವು ಇಂಥ ಪ್ಲೇಸಿಗೆ ಬರಲೇಬೇಕು. 15 ರೂಪಾಯಿ ಟಿಕೆಟು, ವರ್ತ್ ಇಟ್ ಅಂತ ಹೇಳ್ತೀನಿ. ಅರ್ಧ ಕಿಲೋಮೀಟ್ರು ನಡಿಬೋದು ನೀವು. ಒಳ್ಳೆ ಬ್ರೀತಿಂಗ್ ಏರು, ಇನ್ನೇನು ಬೇಕು ಹೇಳಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗ್ರೀನರಿ ನೋಡಿ. ಒಂದೊಂದು ಮರಗಳು ಎಷ್ಟು ಚೆನ್ನಾಗಿ ಅಲೇನಾಗಿದೆ. ಅಲ್ಲೊಂದು ಅವರೇ ರಸ್ತೆ ಚಿಕ್ಕದಾಗಿ ಮಾಡಿದ್ದಾರೆ, ಮಣ್ಣು ರಸ್ತೆ. ಸಖತ್ತಾಗಿ ಒಳ್ಳೆ ಬ್ರೀತಿಂಗ್ ಆಯಿತು ನನಗಂತೂ. ಆ ನೇಚರ್ ಸೌಂಡ್ ಕೇಳ್ತಾ ಇದ್ದರೆ ನೀವು ಕೇಳಿ ಒಂದ್ಸಲಿ ನೋಡಿ. ಆ ಟಾಪಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾಗಿತ್ತು, ಕ್ಲೋಸ್ ಆಗಿಬಿಟ್ಟಿದೆ ನಂದಿ ಬೆಟ್ಟ. ಬಟ್ ವಾಪಸ್ ಹೋಗ್ಬೇಕಾದ್ರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ಧರ್ಮಸ್ಥಳ ಕುಕ್ಕೆ ರೋಡ್ ಬರುತ್ತೆ ನೋಡಿ, ಆ ಥರ ಇದೆ. ಬಟ್ ನಾನು ಮೇಜರಾಗಿ ಹೇಳೋದು ನಿಮ್ಗೆ ಏನಂದರೆ, ಮಳೆಗಾಲಲ್ಲೇ ಬರಬೇಕು ನೀವು. ಬೈಕ್ ಆದರೆ ಎತ್ಕೊಂಬನ್ನಿ, ಕಾರ್ ಹತ್ರ ಎತ್ಕೊಂಬನ್ನಿ. ಆ ನೇಚರ್ನ ನೀವು ನೋಡಬೇಕು ಅಂದರೆ ಬೆಳಗಿನ ಜಾವ ಒಂದು 4 ಗಂಟೆಗೆ ಮನೆ ಬಿಡಿ. 1 ಅವರು 5 ಗಂಟೆ ಆಗ್ತಾ ಇದ್ದಂಗೆ ನಿಮಗೆ ಆ ಜಿಡಿ ಮಳೆ ಬರ್ತಾ ಇರಬೇಕು. ಆವಾಗ ನೀವು ಅಲ್ಲೆಲ್ಲಾದರೂ ಒಂದು ಕಡೆ ನಿಲ್ಲಿಸ್ಬಿಟ್ಟು, ಇಲ್ಲಾಂದರೆ ನೀವೇ ಏನಾದರೂ ಕಾಫಿದು ಇಲ್ಲ ಟೀ ಮಾಡೋದು ಎತ್ಕೊಂಬಂದು ನೀವೇ ಮಾಡ್ಕೊಂಡು ಅಲ್ಲಿ ಆ ಮಳೇಲಿ ಕುಡಿತಾ ಇದ್ದರೆ ಆ ಮಜಾನೇ ಬೇರೆ ಬಿಡಿ. ನೋಡಿ ಬೆಟ್ಟ ಎಲ್ಲ ರೋಡೆಲ್ಲ ನೀಟಾಗಿ ಮಾಡಿದ್ದಾರೆ, ರೋಡ್ದೇನು ತೊಂದರೆ ಇಲ್ಲ. ಆರಾಮಾಗಿ ಗಾಡಿ ಎತ್ಕೊಂಬರ್ಬೋದು. ಆಟೋ ಸ್ಪೆಷಲಿಟಿ ಇದೆ. ಬಸ್ಸು ಇದೆಯೋ ಇಲ್ವೋ ನಾನು ಊರವ್ರನ್ನ ಕೇಳಿಲ್ಲ. ಬಸ್ಸು ಇಲ್ಲ ಅನಿಸುತ್ತೆ ಆ್ಯಕ್ಚುಲಿ. ದೇವಸ್ಥಾನವರೆಗೂ ಇಲ್ಲ. ದೇವಸ್ಥಾನ ಹತ್ರ ಅಲ್ಲಿ ಆರ್ಚ್ ಹತ್ರ ಬಿಡ್ತಾರೆ ನಿಮ್ಮನ್ನು. ಅಲ್ಲಿಂದ ನೀವು ಆಟೋ ಏನಾದರೂ ಬುಕ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು ನೀವು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಶ್ರವಣದುರ್ಗ ಟ್ರೆಕ್ಕಿಂಗ್ಗೆ ಬಂದು ನನ್ನ ಬಕೆಟ್ ಲಿಸ್ಟಲ್ಲಿ ಅದೊಂದು ಆ್ಯಡ್ ಆಗಿತ್ತು, ಕಂಪ್ಲೀಟ್ ಮಾಡಿರಲಿಲ್ಲ. ಈಗ ಕೊನೆಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಜರ್ನಿಯಲ್ಲಿ ನಾನು ಯಾವುದಾದ್ರೂ ಇನ್ನೊಂದು ಟೆಂಪಲ್ಲು ಇಲ್ಲಾಂದರೆ ಯಾವುದಾದ್ರೂ ಪ್ಲೇಸ್ ಹತ್ರ ಹೋಗೋಕ್ಕೆ ನೋಡ್ತೀನಿ. ನಮಗೆ ನೇಚರ್ ಅಂದರೆ ತುಂಬ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ, ಒಂದು ಒಳ್ಳೆ ಕಂಟೆಂಟ್ ತೊಗೊಂಡ್ಬರ್ತೀನಿ. ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಒಂದು ಒಳ್ಳೆ ಲೆವೆಲಲ್ಲಿ ಹೋಗಬೇಕು. ನಾನು ಟ್ರೈ ಮಾಡ್ತಾಯಿದ್ದೀನಿ ನನ್ನ ಬೆಸ್ಟ್ ಕೊಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ವಾಚಿಂಗ್ ಮೈ ವಿಡಿಯೋ.